ಕನ್ನಡ ನಾಮಫಲಕವನ್ನ ಕಡ್ಡಾಯ ಮಾಡಬೇಕು ಅಂಥೇಳಿ ಕರವೇ ಅಧ್ಯಕ್ಷ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದು ನಾರಾಯಣಗೌಡರನ್ನ ಸೇರಿ 40ಕ್ಕೂ ಹೆಚ್ಚು ಕಾರ್ಯಕರ್ತರ ಬಂಧನ ಆಗಿತ್ತು. ಅವರಿಗೆ ಬೇಲ್ ಕೂಡ ಸಿಕ್ಕಿತ್ತು. ಅವರನ್ನ ಬಿಡುಗಡೆ ಮಾಡಿ ಮತ್ತೆ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾರಾಯಣಗೌಡರನ್ನ ಮತ್ತೆ ವಶಕ್ಕೆ ಪಡೆದಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನ ಫಸ್ಟ್ ಗೇಟ್ನಲ್ಲಿಯೇ ಕರವೇ ನಾರಾಯಣಗೌಡರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು. ಕನ್ನಡ ನಾಮಫಲಕ ಹೋರಾಟದ ಕೇಸ್ನಲ್ಲಿ ಬಿಡುಗಡೆಗೊಂಡಿದ್ರು ನಾರಾಯಣಗೌಡರು. 2017ರ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಧಿಕಾರಿಗಳಿಗೆ ಅಡ್ಡಿ ಪ್ರಕರಣದಲ್ಲಿ ಮತ್ತೆ ಅವರನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಆ ಕ್ಷಣಕ್ಕೆ ಬಿಡುಗಡೆಯಾಗಿ ಮತ್ತೆ ಬಂಧಿಸುವಂತಹ ಕೆಲಸ ಆಗಿರುವಂತಹದ್ದು. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ರು. ಸರ್ಕಾರದ ವಿರುದ್ಧ ರಣಕಹಳಿಯನ್ನ ಮೊಳಗಿಸಿದ್ರು. ಆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದಿತ್ತು. ಕೆಲವೆಡೆ ಕಲ್ಲು ತೂರಾಟ ಆಗಿತ್ತು. ಪೊಲೀಸರು ಕಾರ್ಯಕರ್ತರ ನಡುವೆ ಚಕಮಕಿ ಆಗಿತ್ತು. ಅದಾದ ಮೇಲೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ, ಪ್ರತಿಭಟನಾ ನಿರತರನ್ನ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿತ್ತು. ತತ್ಕ್ಷಣಕ್ಕೆ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು, ಇಲ್ಲದಿದ್ರೆ ರಾಜ್ಯವ್ಯಾಪಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂಥೇಳಿ ಕನ್ನಡ ಪರ ಎಲ್ಲಾ ಸಂಘಟನೆಗಳು ಕೂಡ ಒಗ್ಗಟ್ಟಾಗಿ ಒಕ್ಕೊರಲಿನಿಂದ ಒಂದು ಖಡಕ್ ಸಂದೇಶವನ್ನು ಸರ್ಕಾರಕ್ಕೆ ರವಾನಿಸುವಂತಹ ಕೆಲಸವನ್ನು ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ನಾರಾಯಣಗೌಡರ ಬಂಧನ ಡಿಲೇ ಆಗಿತ್ತು. ಈಗ ನಾರಾಯಣಗೌಡರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕರೂ ಕೂಡ ಮತ್ತೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಕಾರಣ 2017ರ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಆಸ್ತಿಯನ್ನ ನಾಶ ಮಾಡಿದ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿ ಮಾಡಿದಂತಹ ಪ್ರಕರಣದಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣಗೌಡರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ನಡೆ ಮತ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ? ಕರವೆಯ ಕಾರ್ಯಕರ್ತರು ಮತ್ತೇನಾದ್ರು ಪ್ರತಿಭಟನೆಗೆ ಮುಂದಾಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ನಿನ್ನೆನೆ ನಾರಾಯಣಗೌಡರು ಬಿಡುಗಡೆ ಆಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಬಟ್ ಒಂದಿಷ್ಟು ಲೀಗಲ್ ಪ್ರೊಸೀಜರ್ ಅನ್ನ ಫಾಲೋ ಮಾಡೋದ್ರಲ್ಲಿ ಡಿಲೇ ಆಯಿತು. ಇವತ್ತು ಅವರ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿ. ಮತ್ತೆ ಅವರ ಬಂಧನ ಆಗಿದ್ದು ಯಾಕಾಗಿ ಅಂತ? ಪ್ರೇಮ್, ಈಗಷ್ಟೇ ಪರಪ್ಪನಗ್ರಹಾರ ಜೈಲಿಂದ 29 ಜನ ಕರವೇ ಕಾರ್ಯಕರ್ತರು ಮತ್ತೆ ಅಧ್ಯಕ್ಷರಾದಂಥ ನಾರಾಯಣಗೌಡರನ್ನ ಈಗಷ್ಟೇ ಬಿಡುಗಡೆ ಮಾಡಿರುವಂಥದ್ದು. ಬಿಡುಗಡೆ ಮಾಡಿದ ತಕ್ಷಣಕ್ಕೆ ಕುಮಾರಸ್ವಾಮಿ ಲೇಔಟ್ ಅಂದರೆ 2017ರಲ್ಲಿ ಒಂದು ಕೇಸ್ ಇತ್ತು, ಅದರಲ್ಲಿ NBW ಇಶ್ಯೂ ಆಗಿದೆ. ಹಾಗಾಗಿ ಆ ಕೇಸಲ್ಲಿ ಈಗ ಕುಮಾರಸ್ವಾಮಿ ಲೇಔಟ್ ಈಗ ವಶಕ್ಕೆ ಪಡೆದು ಈಗ ನೇರವಾಗಿ ಪರಪ್ಪನಗ್ರಹಾರ ಜೈಲಿಂದ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ನೀವು ನೋಡ್ತಾ ಇರ್ಬೋದು. ಈಗ ಪರಪ್ಪನಗ್ರಹಾರ ಜೈಲಿಂದ ಕೇವಲ 10 ನಿಮಿಷಗಳ ಹಿಂದೆ ಅಷ್ಟೇ ನಾರಾಯಣಗೌಡರು ಮತ್ತು 28 ಜನ ಕಾರ್ಯಕರ್ತರೇನಿದ್ರು ಎಲ್ಲರನ್ನೂ ಕೂಡ ಈಗ ಕರ್ಕೊಂಡು ಹೊರಗಡೆ ಬಂದಿರುವಂಥದ್ದು. ಪ್ರಮುಖವಾಗಿ ನಾರಾಯಣಗೌಡರನ್ನ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿರೋದ್ರಿಂದ ಇವಾಗ ನೇರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅದಕ್ಕಿಂತ ಮುಂಚೆಯಾಗಿ ಮೆಡಿಕಲ್ ಮಾಡಿಸ್ಬೇಕಾಗುತ್ತೆ. ಮೆಡಿಕಲ್ ಮಾಡಿಸಿ 10:30ರ ಸುಮಾರಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಈಗಾಗಲೇ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಕಳೆದ 27ನೇ ತಾರೀಕೇನು ಕನ್ನಡ ನಾಮಫಲಕ ಅಳವಡಿಸಬೇಕು ಅಂತ ಬೆಂಗಳೂರಿನಾದ್ಯಂತ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಗಲಾಟೆಗಳಾಗಿದ್ವು. ಆ ನಂತರದಲ್ಲಿ ಅವತ್ತು ದೇವನಹಳ್ಳಿ ಬಂಧಿಸಿ ದೇವನಹಳ್ಳಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಇವರಿಗೆ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಮತ್ತು ಕಳೆದ ಶನಿವಾರ ಅಷ್ಟೇ ಅವರಿಗೆ ಜಾಮೀನು ಕೂಡ ಮಂಜೂರಾಗಿತ್ತು. ಆದರೆ ಕೆಲವು ಡಾಕ್ಯುಮೆಂಟ್ಗಳು ಸಿಗದಿದ್ದ ಕಾರಣಕ್ಕಾಗಿ ಮತ್ತು ಕಾನೂನು ಪ್ರಕ್ರಿಯೆ ಲೇಟ್ ಆಯಿತು ಅನ್ನೋ ಕಾರಣಕ್ಕಾಗಿ ನಿನ್ನೆ ಕೂಡ ಆಗಲಿಲ್ಲ. ಹಾಗಾಗಿ ನಿನ್ನೆಯಿಂದಲೂ ಕೂಡ ಪರಪ್ಪನಗ್ರಹಾರ ಜೈಲು ಬಳಿಯಲ್ಲಿ 144 ಸೆಕ್ಷನ್ ಹಾಕಿ ಯಾವುದೇ ಕಾರ್ಯಕರ್ತರು ಮತ್ತು ಅವ್ರ ಬೆಂಬಲಿಗರು ಬರದಂತೆ ಎಚ್ಚರ ವಹಿಸಿದ್ರು ಪೊಲೀಸರು. ಇವತ್ತು ಕೂಡ ಬೆಳಗಿನ ಜಾವದಿಂದಲೇ ಬ್ಯಾರಿಕೇಡ್ ಹಾಕಿ ಪರಪ್ಪನಗ್ರಹಾರ ಜೈಲು ಮುಂಭಾಗದಲ್ಲಿ ಯಾರನ್ನೂ ಕೂಡ ಒಳಗಡೆ ಬಿಡದಂತೆ ಕಂಟ್ರೋಲ್ ಮಾಡಿದರು. ಈಗ ಅವರನ್ನು ಬಿಡುಗಡೆ ಮಾಡಿರುವಂಥದ್ದು. ಬಿಡುಗಡೆ ಆದ ನಂತರದಲ್ಲಿ ಈಗ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ತಕ್ಷಣಕ್ಕೆ ವಶಕ್ಕೆ ಪಡೆದು ಈಗ ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಕೋರ್ಟ್ ಇವತ್ತು ಅವ್ರಿಗೇನು ಜಾಮೀನು ಏನಾದರೂ ನೀಡುತ್ತಾ ಅಥವಾ ಬಿಡುಗಡೆ ಮಾಡುತ್ತಾ ಅನ್ನೋದೊಂದು ಕಡೆ. ಆದರೆ ನಾರಾಯಣಗೌಡರು ಹೇಳ್ಕೊಂಡಿರುವಂತೆ ಅವ್ರಿಗೊಂದಷ್ಟು ಹೆಲ್ತ್ ಇಶ್ಯೂಗಳಿದ್ದಾವೆ. ಹಾಗಾಗಿ ನಮಗೆ ಜಾಮೀನು ಕೊಡಬೇಕು ಅಂತ ಅವ್ರ ಪರ ಕೆಲವು ವಕೀಲರು ಮತ್ತು ಅವ್ರ ಬೆಂಬಲಿಗರು ಕೂಡ ಕೇಳ್ಕೊಂಡಿರುವಂಥದ್ದು. ಇವತ್ತು ಏನು ಕೋರ್ಟ್ ಮುಂದೆ ಹಾಜರುಪಡಿಸೋ ನಂತರದಲ್ಲಿ ಅವ್ರನ್ನ ಮತ್ತೆ ಏನು ಅರೆಸ್ಟ್ ಮಾಡ್ತಾರಾ ಅಥವಾ ಬಿಡುಗಡೆಗೊಳಿಸ್ತಾರ ಅನ್ನೋದು ಸದ್ಯದ ಕುತೂಹಲ. ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.